ಓ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕ್ಷೇತ್ರದ ಶಿವಯೋಗಿಗಳಾಗಿರ್ತಕ್ಕಂಥ ಅತನಿ ಶಿವಯೋಗಿಗಳಿಗೆ ನಮಸ್ಕರಿಸುತ್ತಾ, ಶ್ರೀ ಕರಿಯಮ್ಮದೇವಿ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಗಾನ ಸುಧಾಕರ ಮಹಾದೇವಪ್ಪ ಹುಲ್ಯ ಅವರಿಗೂ ನಮಸ್ಕರಿಸುತ್ತಾ, ದಿವ್ಯ ಸಾನ್ನಿಧ್ಯ ಶ್ರೀ ಪರನವ ಸ್ವರೂಪ ಮರುಳ ಸಿದ್ಧ ಮಹಾಸ್ವಾಮಿಗಳು ಅಥಣಿ ಮಹಾತ್ಮರಿಗೆ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರಿಗೂ ನಮಸ್ಕರಿಸುತ್ತಾ, ಶ್ರೀ ಬಸವರಾಜ ದೇವರು ಅವರಿಗೂ ನಮಸ್ಕರಿಸುತ್ತಾ, ಹಾಗೂ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸದಾಶಿವ ಮುತಾಡಿಹಳ್ಳಿ, ಶ್ರೀ ಗಿರೀಶ್ ಮುಟಾಳಿ, ಶ್ರೀ ಚಂದ್ರಶೇಖರ್ ಯಲ್ಲಟ್ಟಿ, ಶ್ರೀ ದರ್ಯಪ್ಪ ಚಿಕ್ಕೋಂಡಿ, ಶ್ರೀ ಮಲ್ಲಿಕಾರ್ಜುನ್ ಹಳದಮಳ್ ಅತಿಥಿಗಳು, ಶ್ರೀ ರವಿಚಂದ್ರ ಸಂತಿ, ಶ್ರೀ ಶೈಲ್ ಗುರವ್, ಶ್ರೀ ಗುರುಸ್ವಾಮಿ, ಶ್ರೀ ಮಲ್ಲಪ್ಪ ಅಥಣಿ, ಶ್ರೀ ರವಿ ಹಂಜಿ, ಶ್ರೀ ಕೈಲಾಸ್ ಮದಭಾವಿ, ಶ್ರೀ ಬಸಪ್ಪ ತಮ್ಮದಡ್ಡಿ, ಶ್ರೀ ಬಸಪ್ಪ ನ್ಯಾಮಗೌಡ್, ಹಾಗೂ ನಿರೂಪರಾಗಿರ್ತಕ್ಕಂಥ ಶ್ರೀ ಶೇಖರ್ ತೋಳ್ಮಟ್ಟಿ, ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೂ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಭಜನಾ ಕಲಾವಿದರಿಗೂ ಹಾಗೂ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ವಿಷಯದಲ್ಲಿ ಪ್ರವೇಶಿಸ್ತೀನಿ. ಇವತ್ತಿನ ಕಾರ್ಯಕ್ರಮ ಎಂಥದಪ್ಪ ಅಂತಂದ್ರೆ, ಮಹಾದೇವಪ್ಪ ಹುಲ್ಯ ಇವರು ತಮ್ಮ ಈ ಭಜನೆಯಿಂದನ ತಮ್ಮ ಹೆಸರನ್ನು ಗುರುತಿಸಿಕೊಂಡವರು ಮಹಾನ್ ಕಲಾವಿದರು. ಇವರಿಂದ ಹಿಂದಿನ ಒಂದು ಸ್ವಲ್ಪ ಕಿರು ಪರಿಚಯ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ್ರಿ. ವೀರಭದ್ರಪ್ಪ ಬಂಗಾರೇವ ಇವರ ಸುಪುತ್ರ ಶ್ರೀ ಮಹಾದೇವಪ್ಪ ಚಿಮ್ಮಡ್, ಹುಲ್ಯ ನಿವಾಸಿ. ಇಂಥವರು ಶ್ರೀ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಹಾಡುವುದ ಮುಖೇನವಾಗಿ ತಮ್ಮ ಕಲೆ ಸಂಗೀತ ಅನ್ನುವಂಥದ್ದನ್ನು ತಮ್ಮದೇ ಆದ ಛಾಪನ್ನು ಮೂಡಿಸ್ಕೊಂಡಂಥವರು. ಇದು ಹೆಂಗೆ ಸಾಧ್ಯಪ್ಪ ಅಂತಂದ್ರೆ, ನಮ್ಮ ಹುಲ್ಯಾದ ಶ್ರೀ ಶಂಭುಲಿಂಗ ಶಿವಾಚಾರ್ಯರ ಆಶೀರ್ವಾದ ಫಲ ರೀ. ಶ್ರೀ ಮಹಾದೇವಪ್ಪ ಚಿಮ್ಮಡವರ ತಂದೆ ವೀರಭದ್ರಪ್ಪನವ್ರಿ ಶಂಭುಲಿಂಗ ಅಪ್ಪಗಳು ಸೇವಾ ಮಾಡ್ತಿದ್ದರು. ಅವರು ಯಾವ ರೀತಿ ಸೇವಾ ಮಾಡಿದಾರ ತಂದ್ರಿ, ತನು ಮನ ಧನದಿಂದ ಸೇವಾ ಮಾಡ್ಯಾರ. ಶಂಭುಲಿಂಗ ಅಪ್ಪಗಳು ಹೆಂಗಿದ್ದರಪ್ಪ ಅಂತಂದ್ರೆ, ವೇದ ಉಪನಿಷತ್ತವನ್ನು ಬಲ್ಲಂಥವ್ರಿದ್ದರಿ. ಕಾಶಿ ಒಳಗೆ ಶಿವಕುಮಾರ ಮಹಾಮಹೋಪಾಧ್ಯಾಯರ ಹಂತಕ್ಕೆ ವಿದ್ಯಾಭ್ಯಾಸ ಮಾಡ್ತಿದ್ದರು. ನ್ಯಾಯಶಾಸ್ತ್ರ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಹಲವಾರು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು. ಆವಾಗ ಶಂಭುಲಿಂಗ ಶಿವಾಚಾರ್ಯರಿಗೆ ಆ ಗುರುಗಳು ಶಿಷ್ಯನ ವಿದ್ಯೆ ನೋಡಿ ಯಾರು ಏನು ಬೇಕಾದ ಪ್ರಶ್ನೆ ಕೇಳಿ ಆ ಪ್ರಶ್ನೆಗೆ ಉತ್ತರ ಕೊಡುವಂಥ ಶಕ್ತಿ ಶಂಭುಲಿಂಗ ಅಪ್ಪಗಳಿಗಿತ್ತು ರೀ. ಮುಂದೆ ಗುರುಗಳು ಕೇಳ್ತಾರೆ ರೀ, ನೋಡಪ್ಪ ನಿನ್ನ ವಿದ್ಯೆ ಏನೈತಿಲ್ಲ ಅದನ್ನು ಈ ಕಾಶಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಗುರ್ತಾಗಬೇಕು. ಯಾರಿಗಾದರೂ ಒಂದು ಸ್ವಲ್ಪ ಪ್ರಶ್ನೆಗಳಿರ್ತಾವೆ, ಅದಕ್ಕಾಗಿ ಅವ್ರಿಗೆ ನಿನ್ನ ವಿದ್ಯೆ ಗುರ್ತಾಗಲಿ ಒಂದು ದಿವಸ ಸಭಾ ಮಾಡೋಣ ಅಂದ್ರಿ. ನಾನು ಗುರುಗಳ ಆಶೀರ್ವಾದ ಬಲದಿಂದ ಅವ್ರಿಗೆ ಉತ್ತರ ಕೊಡ್ತನೋ ಅನ್ನುವಂಥ ಮನೋಭಾವ ವ್ಯಕ್ತಪಡಿಸಿರೋ. ಇಂಥ ದಿವಸ ಆ ಕಾರ್ಯಕ್ರಮ ನಡೀತ್ರಿ, ನಿಗದಿ ಆಯಿತು. ಆವಾಗ ಸಭಾದಾಗ ಆ ಸಭೆಯಲ್ಲಿ ಎಲ್ಲರೂ ಸಣ್ಣ ಮಕ್ಕಳು ಹಿಡ್ಕೊಂಡು ವಯಸ್ಸಾದವರು ವಿದ್ಯಾವಂತರು ಎಲ್ಲರೂ ಬಂದು ಸೇರಿರಿ ಕಾಶಿ ಒಳಗೆ.
ಮುಂದೆ ಯಾರಿಗೆ ಏನು ತಿಳಿತೈತಿರಲ್ಲ ಅದನ್ನು ಪ್ರಶ್ನೆ ಕೇಳೋದು. ಒಬ್ಬಾತ ಎದ್ರಿ, ಎದ್ದು ಕೇಳಿದ, ಒಂದು ಇದ್ದರೆ ಎಲ್ಲವೂ ಇದ್ದಂತೆ, ಅದು ಯಾವುದು? ಆಗಲೇ ಉತ್ತರ ಬುದ್ಧಿ. ಬುದ್ಧಿ ಒಂದು ಎತ್ತಂದ್ರೆ ರೀ ನಾವು ಎಲ್ಲವನ್ನೂ ಗೆಲ್ತೀವಿ. ಮತ್ತೊಬ್ಬ ಎದ್ರಿ, ಒಲ್ಲೆನೆಂದರೂ ಎಲ್ಲರೂ ಅನುಭವಿಸಬೇಕಾದದ್ದು ಯಾವುದು? ಆಗ ಉತ್ತರಿ ಮರಣ. ನಾವು ಒಲ್ಲೆ ಅಂದ್ರೆ ಕೇಳ್ತೈತ್ರಿ, ಎಲ್ಲರೂ ಅನುಭವಿಸಲೇಬೇಕು. ಮೂರನೇದವ ಒಬ್ಬ ಎದ್ರಿ, ಫಲದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಫಲ ಯಾವುದು? ಸಂತಾನ ಫಲ. ಈ ಮೂರಕ್ಕೂ ಉತ್ತರ ಕೇಳಿದರು. ಮತ್ತೊಬ್ಬ ಎದ್ರಿ, ನಾ ಪ್ರಶ್ನೆ ಕೇಳ್ತೀವಿ ನಾವು, ಕೇಳು. ನವನೀತ ಪ್ರತಿಮಾಂ ನನರ್ಥ ವೈಷ್ಣವ್ ಅಂದ್ರೂಪಲೇ ಶಿವಕುಮಾರ ಮಹಾಮಹೋಪಾಧ್ಯಾಯರು ಶಂಭುಲಿಂಗ ಅಪ್ಪಗಳಿಗೆ ಬಂದು ಕಿವ್ಯಾಗ ಹೇಳಿರಿ. ನಾನು ಇವ್ರು ತಿಳ್ಕೊಂಡ್ರು, ನೋಡಪ್ಪ ನೀ ಏನು ಪ್ರಶ್ನೆ ಕೇಳಿದಿಲ್ಲ ಅದಕ್ಕೆ ಉತ್ತರ ಹೇಳ್ತಾನ, ಆದ್ರೆ ನೀ ಏನು ಮಾಡಾಕತ್ತೀದಿ ಅನ್ನೋದಂತ ಒಂದು ಸ್ವಲ್ಪ ವಿಚಾರ ಮಾಡಿ. ಏನಾಗಿತ್ತಂದ್ರೆ ಈ ಪ್ರಶ್ನೆ ಕೇಳಿದವ ಬ್ರಹ್ಮ ಪಿಶಾಚಿ ಆಗಿದ್ರಿ. ನವನೀತ ಪ್ರತಿಮಾಂ ನನರ್ಥ ವೈಷ್ಣವ್ ಅಂತಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಬೆನ್ನಿಗೊಂಬಿ ಬೆಂಕಿಯಲ್ಲಿ ಕುಣಿದಾಡಿತು. ಮುಂದೆ ಶಂಭುಲಿಂಗ ಅಪ್ಪಗಳು ಅಂದರು, ಹಿಂದಿನ ಜನ್ಮದಾಗ ಎಷ್ಟೋ ಮಂದಿ ಮಹಾತ್ಮರಿಗದು ವೇದಿಕೆ ಮ್ಯಾಗ ಇಂಥ ಸಮಸ್ಯೆಗಳನ್ನು ಕೇಳಿ ನೀನು ಅಪಮಾನ ಮಾಡಿದಿ. ಈ ಜನ್ಮವಿಡೀ ನೀ ಇದನ್ನು ಮಾಡಿ ನಿನಗೆ ಏನು ಪರಮಾತ್ಮ ಶಿಕ್ಷಾ ಕೊಟ್ಟಾನಪ್ಪ ಅಂತಂದ್ರೆ ಬ್ರಹ್ಮ ಪಿಶಾಚಿ ಎನ್ನುವಂಥ ಶಿಕ್ಷಾ ಕೊಟ್ಟಾನ. ಇದನ್ನು ಮತ್ತೆ ನೀವು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಬಡ್ಕೊಂಡು ಮತ್ತು ಅವನ ಮನ್ಯಾನವ್ರ ಹೆಂಡ್ರು ಮಕ್ಕಳು ಅವ್ರಿಗೆಲ್ಲರಿಗೂ ಏನು ಮಾಡಿದೀಪ್ಪ ಅಂತಂದ್ರೆ ತೊಂದರೆನೇ ಕೊಟ್ಟದಿ. ಜೈಲ್ನ್ಯಾಗೆದ್ದು ಮತ್ತೆ ಹೊಡ್ಮೈ ತಪ್ಪು ಮಾಡಿದಂಗೆ. ಇದರಿಂದ ನಿನಗೆ ಏನಾಕೈತಿಪ್ಪ ಅಂತಂದ್ರೆ ಮತ್ತೆ ಪಾಪದ ಫಲಾನ ಬರೋದು. ಇಷ್ಟ ತಿಳಿಸಿಬಿಟ್ರಿ ಶಂಭುಲಿಂಗಪ್ಪಗಳು. ಭಾವನಾ ಪರಿವರ್ತನೆ ಆತ. ಮುಂದೆ ಆ ಸಮಸ್ಯೆ ಅನ್ನುವಂಥದ್ದು ಕೇಳಿದ್ರಲ್ಲ, ಇವರ ಅಪ್ಪಗಳು ಆಗಲೇ ಹೇಳಿಬಿಟ್ರು, ದಾನವನೀತ ಪ್ರತಿಮಾಂ ನರತ್ತ ವೈಷ್ಣವ ಅಂತಂದ್ರೆ ದಾನವನಾಗಿರ್ತಕ್ಕಂಥ ರಾವಣ ಸೀತೆ ಅನ್ನುವಂಥ ಆ ತಾಯಿಯನ್ನು ಅಗ್ನಿಯಲ್ಲಿ ಪ್ರವೇಶ ಮಾಡಿ ಕರೆದುಕೊಂಡ. ಇಷ್ಟಂದ್ರೂಪಲೇ ಆ ಬ್ರಹ್ಮ ಪಿಶಾಚಿ ಆಗಿತ್ತರಲ್ಲ, ಅವ ಶಂಭುಲಿಂಗ ಅಪ್ಪಗಳು ಪಾದಕ್ಕೆ ನಮಸ್ಕಾರ ಮಾಡಿದ. 5 ನಿಮಿಷನ್ಯಾಗ ಆ ಬ್ರಹ್ಮ ಪಿಶಾಚಿ ಅನ್ನುವಂಥದ್ದನ್ನು ಬಿಡಿಸಿಬಿಟ್ರು. ಇಂಥ ಮಹಾತ್ಮರ ಸೇವಾ ಯಾರು ಮಾಡ್ಯಾರಪ್ಪ ಅಂತಂದ್ರೆ ಹುಲ್ಯಾಳ ಮಹಾದೇವಪ್ಪನ ತಂದ್ರಿ ವೀರಭದ್ರಪ್ಪ. ಸೇವದ ಫಲರೂಪವಾಗಿರ್ತಕ್ಕಂಥವ್ರು ಜನಿಸಿದವರು ಯಾರಪ್ಪ ಅಂತಂದ್ರೆ ಹುಲ್ಯಾಳ ಮಹಾದೇವರಪ್ಪ. ಇಂಥ ಮಹನೀಯರು ಹುಟ್ಟಬೇಕಾತಂದ್ರೆ ಮಹಾತ್ಮರ ಸನ್ನಿಧಿ ಒಳಗೆ ಇರಬೇಕಾಕೈತಿ. ನಾವು ಆ ಕೈವಲ್ಯ ಪದ್ಧತಿ ಅನ್ನುವಂಥದ್ದನ್ನು ಹೆಂಗೆ ಹಾಡ್ತಿದ್ರಪ್ಪ ಅಂತಂದ್ರೆ ಎಲ್ಲರಿಗೂ ಮನಸ್ಸಿಗೆ ಮುಟ್ಟುವಂಗೆ